ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದ ಕಾರಣದಿಂದಾಗಿ 11 ಜನ ಸಾವಿಗೀಡಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗೆ ನಿರ್ಧಾರ ಕೈಗೊಳ್ಳಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸಮೀಪ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಕ್ರಿಮಿನಲ್ ಕೇಸ್ ದಾಖಲು ಮಾಡಿಕೊಂಡು ಸರ್ಕಾರ ಮುಂದಾಗಿದೆ ಕೇಸನ್ನ ನಡೆಸೋದಕ್ಕೆ. ಇನ್ನು ಕೆಎಸ್ಸಿಎ ವಿರುದ್ಧವೂ ಕ್ರಿಮಿನಲ್ ಕೇಸ್ಗೆ ತೀರ್ಮಾನವನ್ನ ಕೈಗೊಂಡಿದೆ. ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯ ದೃಢೀಕರಿಸಿರುವ ವರದಿ ಕೂಡ ರಿಲೀಸ್ ಆಗಿದೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಶಿಫಾರಸನ್ನು ಕೂಡ ರಾಜ್ಯ ಸರ್ಕಾರ ಹೊರಡಿಸಿದೆ. ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನುವಂತ ಸಲಹೆ ನೀಡಿದೆ. ಪೊಲೀಸ್ ಅಧಿಕಾರಿಗಳ ವಿರುದ್ಧವೂ ಮೊಕದ್ದಮೆ ಸಾಧ್ಯತೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಸರ್ಕಾರ ಅಂತಿಮ ನಿರ್ಧಾರವನ್ನ ಕೈಗೆತ್ತಿಕೊಳ್ಳುತ್ತೆ. ರಾಜ್ಯ ಸರ್ಕಾರದ ಹೊಸ ಅವತಾರ ಇದು. ಯಾಕಂದ್ರೆ ಈ ವರದಿಯಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಕೇವಲ ಆರ್ಸಿಬಿ, ಕೆಎಸ್ಸಿಎ, ಡಿಎನ್ಎ ಮ್ಯಾನೇಜ್ಮೆಂಟ್ ಕೆಲವೊಂದಷ್ಟು ಅಂಶಗಳನ್ನ ಮಾತ್ರ ಉಲ್ಲೇಖನ ಮಾಡಿರೋದು ನಾವು ನೋಡ್ಬೇಕಾಗತ್ತೆ. ಅವತ್ತು ಜೂನ್ 4ನೇ ತಾರೀಕು ಆರ್ಸಿಬಿ ವಿಜಯೋತ್ಸವದ ವೇಳೆ ಹಲವಾರು ಜನ, ಅದರಲ್ಲೂ ಕೂಡ ಕೋಟ್ಯಾಂತರ ಕನ್ನಡಿಗರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು, ಹೇಳಬೇಕು ಅಂದರೆ ಪಕ್ಕದ ರಾಜ್ಯದಿಂದಲೂ ಕೂಡ ಅಭಿಮಾನಿಗಳ ದಂಡೆ ಬಂದಿತ್ತು. ಹಾಗಾಗಿ ನಿಯಂತ್ರಣ ಮಾಡೋದಕ್ಕೆ ಅವತ್ತಿನ ದಿನ ಸಾಧ್ಯ ಆಗಿರಲಿಲ್ಲ. ಒಪ್ಕೊಳ್ಳೋಣ ವರದಿಯನ್ನ. ಆದರೆ ರಾಜ್ಯ ಸರ್ಕಾರ ಕೊಟ್ಟಂತ ಆಹ್ವಾನವನ್ನ ಇಲ್ಲಿ ನಾವು ತಳ್ಳಿ ಹಾಕೋದಕ್ಕೆ ಬರೋದಿಲ್ಲ. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಆರ್ಸಿಬಿ ಟೀಮ್ನವರು ಅಥವಾ ತಂಡದವರು ಬರ್ತಾ ಇದ್ರೆ ಎಲ್ರಿಗೂ ಕೂಡ ಮುಕ್ತ ಅವಕಾಶ ಅನ್ನುವಂಥ ರೀತಿಯಲ್ಲಿ ಫ್ರೀ ಟಿಕೆಟ್ ಅನ್ನು ವಿತರಣೆ ಮಾಡ್ತಾರೆ. ಒಂದೇ ದಿನ ಒಂದೇ ನಗರದಲ್ಲಿ ಅಂದರೆ ಬೆಂಗಳೂರಿನಲ್ಲಿ 2 ಕಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಅವತ್ತು ಸರ್ಕಾರ ತೆಗೆದುಕೊಂಡಂತಹ ಕೆಲವೊಂದಷ್ಟು ನಿರ್ಲಕ್ಷ್ಯತನಕ್ಕೆ ಇವತ್ತು ಆರ್ಸಿಬಿಯನ್ನ ಹೊಣೆ ಮಾಡ್ತಾ ಇದೆ. ಆ ವರದಿಯಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರದ ಲೋಪವನ್ನ ಉಲ್ಲೇಖನ ಮಾಡಿಲ್ಲ. ಯಾವ ಕಾರಣಕ್ಕೆ? ಹಾಗಾದ್ರೆ ಸರ್ಕಾರ ಹೊಣೆಯನ್ನ ಹೊತ್ಕೊಳ್ತಾ ಇಲ್ಲ ಅನ್ನೋದು ಎಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಕೇವಲ ಕೆಎಸ್ಸಿಎ ಮತ್ತು ಆರ್ಸಿಬಿ ಮಾತ್ರ ಹೊಣೆಗಾರಿಕೆ. ಅಂದ್ರೆ ಇಲ್ಲಿ ನಾವು ಗಮನಿಸಬೇಕು, ಅವತ್ತು ಮಾಡಿದಂತ ಸಮಾರಂಭಕ್ಕೆ ನಮ್ಮ ಟ್ಯಾಕ್ಸ್ ಅನ್ನ, ಅಂದ್ರೆ ಜನರಿಂದ ಸಂಗ್ರಹಣೆ ಮಾಡಿದಂತ ಟ್ಯಾಕ್ಸ್ ಅನ್ನ ಉಪಯೋಗ ಮಾಡಿಕೊಂಡು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. 11 ಜನ ತೀರ್ಕೊಂಡ್ರು. ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ರೂಪದಲ್ಲೂ ಕೂಡ ಟ್ಯಾಕ್ಸ್ ಹಣನೆ ಅವರೇನು ವೈಯಕ್ತಿಕವಾಗಿ ಏನು ಕೊಟ್ಟಿಲ್ಲ. ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಅವತ್ತಿನ ದಿನ ಡಿ.ಕೆ. ಶಿವಕುಮಾರ್ ಅವರು, ಅಲ್ಲಿನ MLA ಗೋವಿಂದರಾಜ್ ಅವರು ಕೂಡ ಯೋಚನೆ ಮಾಡಿದ್ದೇನು, ಸರ್ಕಾರದ ಇಮೇಜ್ ಅನ್ನ ಜಾಸ್ತಿ ಮಾಡ್ಕೊಳ್ಬೇಕು, ಮೈಲೇಜ್ ಜಾಸ್ತಿ ಆಗತ್ತೆ, ಅಭಿಮಾನಿಗಳೆಲ್ಲ ಬಂದು ಸರ್ಕಾರದ ಪರವಾಗಿ ಹೊಗಳಿಕೆಗಳನ್ನ ಮಾತನಾಡ್ತಾರೆ ಅನ್ನುವಂಥ ಕಾರಣಕ್ಕೆ ಅವತ್ತು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಆದರೆ ಸರ್ಕಾರದ ನಿರ್ಲಕ್ಷ್ಯತನವೇ ಕಾರಣ ಅಥವಾ ಒಂದಿಷ್ಟು ಹೊಣೆಗಾರಿಕೆಯನ್ನ ಸರ್ಕಾರದ ಮೇಲೆ ಆರೋಪ ಮಾಡುವಂತೆ ಮೈಕಲ್ ಡಿ ಕುನ್ನಾ ಅವರ ವರದಿಯಲ್ಲಿ ಎಲ್ಲೂ ಕೂಡ ಅಂಶ ಉಲ್ಲೇಖನವಾಗಿಲ್ಲ. ಇದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಅಂದ್ರೆ ಒಂದ್ ಕಡೆ ಮೈಕಲ್ ಡಿ ಕುನ್ನಾ ಅವ್ರಿಗೂ ಕೂಡ ಸರ್ಕಾರದ ಇನ್ವಾಲ್ವ್ಮೆಂಟ್ ಇತ್ತಾ ಇಲ್ವಾ ಅನ್ನೋದೇ ಗೊತ್ತಿಲ್ವಾ, ಅಥವಾ ಇದೇ ಫೈನಲ್ ಆಗಿರುವಂತ ವರದಿಯ ಮುಂದಿನ ದಿನದಲ್ಲಿ ಮತ್ತೊಂದು ವರದಿ ಬರುತ್ತಾ, ಅಂದ್ರೆ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವಿಸ್ತಾ ಇರುವುದು. ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೆ ಆರ್ಸಿಬಿಯನ್ನ ರಾಜ್ಯ ಸರ್ಕಾರ ಬಲಿಪಶು ಮಾಡ್ತಾ ಇದೆ. ಹೀಗಂತ ಮೈಸೂರಿನಲ್ಲಿ ಸರ್ಕಾರದ ವಿರುದ್ಧ BY ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕುನ್ನಾ ವರದಿ ಅಸಮರ್ಪಕ, ನ್ಯಾಯಯುತವಾಗಿಲ್ಲ. ಸರ್ಕಾರ ಕೋರ್ಟ್ಗೆ ಅರಬಿಂದ ವರದಿಯನ್ನ ಸಲ್ಲಿಕೆ ಮಾಡಿದೆ. ಸಿಎಂ, DCM, ಗೃಹ ಸಚಿವರು ತಪ್ಪನ್ನ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿರೋದು ಎಲ್ಲೋ ಒಂದ್ ಕಡೆ ಇವರು ಏನು ಟೀಕೆ ಟಿಪ್ಪಣಿಯಿಂದ ಅಲ್ಲಗಳಿತಾ ಇದ್ದಾರೆ. ಖಂಡಿತವಾಗ್ಲೂ ಇದನ್ನ ಒಪ್ಪಿಕೊಳ್ಳುವಂತ ವಿಚಾರ. ಯಾಕಂದ್ರೆ ಒಂದು ಕಡೆ ಸರ್ಕಾರದ ಮುಂಜಾಗ್ರತೆಯಿಂದ ಕೈಗೊಳ್ಳಬೇಕಾದಂತಹ ಅಥವಾ ಪೂರ್ವ ನಿಯೋಜಿತವಾಗಿ ಕೆಲವೊಂದಷ್ಟು ಪ್ರಿಕಾಷನ್ ಅನ್ನ ತೆಗೆದುಕೊಂಡು ಅವತ್ತಿನ ದಿನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕಾಗಿತ್ತು. ಆದ್ರೆ ಎಷ್ಟು ಸಲೀಸಾಗಿ ನುಂಚ್ಕೊಳ್ತಾ ಇದ್ದಾರೆ ಸಿಎಂ, DCM, ಗೃಹ ಸಚಿವರು ಅಂತ ಹೇಳಿದ್ರೆ ಎಲ್ಲಾ ಆರೋಪವನ್ನ ಆರ್ಸಿಬಿ ಮೇಲೆ, ಕೆಎಸ್ಸಿಎ ಮೇಲೆ ಅಥವಾ ಈ ಹಿಂದೆ ಕೆಲವೊಂದಷ್ಟು ಅಧಿಕಾರಿಗಳು, IPS ಅಧಿಕಾರಿಗಳ ತಲೆದಂಡವಾಯಿತು. ಅದಕ್ಕೆಲ್ಲ ನೇರ ಹೊಣೆ ಕೇವಲ ಅವರು ಮಾತ್ರ. ನಮ್ದೇನು ತಪ್ಪಿಲ್ಲ, ಕೇವಲ ನಮ್ಮ ಕುಟುಂಬದವ್ರನ್ನ ಕರ್ಕೊಂಡು ಬಂದಿದ್ವಿ, ಕಂಫರ್ಟಬಲ್ ಆಗಿ ನೋಡಿದ್ವಿ, ಸೆಲ್ಫಿಗಳನ್ನ ತೆಗೆದುಕೊಂಡ್ವಿ, ಅದನ್ನ ಬಿಟ್ಟರೆ ನಮ್ಗೆ ಏನು ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಜವಾಬ್ದಾರಿಯಿಂದ ನುಣುಚ್ಕೊಂಡ್ರು ವಿಜಯೇಂದ್ರ ಅವರು ಮಾತನಾಡಿದ್ದಾರೆ. ಒಮ್ಮೆ ನೋಡ್ಕೊಂಬರೋಣ. ಇನ್ನು ಸರ್ಕಾರ ಕೋರ್ಟ್ಗೆ ಅರಬಿಂದ ವರದಿಯನ್ನ ಸಲ್ಲಿಕೆ ಮಾಡಿದೆ ಅಂತ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಮೈಸೂರಿನಲ್ಲಿ ಸರ್ಕಾರದ ವಿರುದ್ಧ BY ವಿಜಯೇಂದ್ರ ಕಿಡಿಕಾರ್ತಾ ಇದ್ದಾರೆ. ತಪ್ಪನ್ನ ಮುಚ್ಚಿ ಹಾಕುವುದಕ್ಕೆ ಪ್ರಯತ್ನ ಆಗ್ತಾ ಇದೆ. ಖಂಡಿತವಾಗ್ಲೂ ಕೂಡ ನೋಡುಗರಿಗೆ, ಕೇಳುಗರಿಗೆ ಇದು ಅನ್ಸತ್ತೆ. ಯಾಕಂತ ಹೇಳಿದ್ರೆ ಸರ್ಕಾರ ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿ ಯಾರು ಕೂಡ ಇನ್ವಾಲ್ವ್ಮೆಂಟ್ ತೆಗೆದುಕೊಂಡು ನಾವು ಅಂದ್ರೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತೀವಿ ಅಂತ ಇಲ್ಲಿ ಹೇಳಿರ್ಲಿಲ್ಲ.